ಯುವವಾಹಿನಿ ರಿಜಿಸ್ಟರ್ಡ್ ಬೆಳ್ತಂಗಡಿ ಘಟಕ ಆಶ್ರಯದಲ್ಲಿ ಇವತ್ತು 10 ವರ್ಷದ ನಮ್ಮ ಬಿಲ್ಲವ ಸಮಾಜ ಬಾಂಧವರಿಗಾಗಿ ಕ್ರಿಕೆಟ್ ಪಂದ್ಯಾಟ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟವನ್ನು ಏರ್ಪಡಿಸಿದ್ದೀರಾ. ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಉದ್ಘಾಟನೆಯನ್ನು ಮಾಡಿರುವ ನನ್ನ ತಾಯಿಯವರಾದ ಶ್ರೀಮತಿ ಸುಜಿತಾ ವಿ ಬಂಗೇರ್ರವರು ಈಗಷ್ಟೇ ಇಲ್ಲಿದ್ರು, ಈಗ ಕಾರ್ಯನಿಮಿತ್ತ ಹೊರಟರು ಇಲ್ಲಿಂದ. ನಾನು ಅವರ ಜೊತೆ ಯಾವ ವೇದಿಕೆಯನ್ನು ಹಂಚಿಲ್ಲ ಇಷ್ಟ ತನಕ. ನಮ್ಮ ತಂದೆ ಜೊತೆ ಹಂಚ್ಕೊಂಡಿದ್ದೇನೆ, ನನ್ನ ಸಹೋದರಿ ಜೊತೆ ಹಂಚ್ಕೊಂಡಿದ್ದೇನೆ, ಆದರೆ ನಮ್ಮ ತಾಯಿ ಜೊತೆ ಆ ಭಾಗ್ಯ ಸಿಕ್ಕಿರ್ಲಿಲ್ಲ ನಮ್ಗೆ. ಆದ್ರೆ ಇವತ್ತು ಯುವವಾಹಿನಿಯವರು ನನಗೆ ಆ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು. ಹಾಗೆಯೇ ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಗುರುರಾಜ್ ಗುರಿಪಳ್ಳಾರವರೇ, ಹಾಗೆಯೇ ಈ ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳೇ, ವೇದಿಕೆ ಮುಂದೆ ಇರುವಂತಹ ಎಲ್ಲಾ ಸದಸ್ಯರೇ, ಯುವವಾಹಿನಿಯ ಸದಸ್ಯರೇ, ನನ್ನ ಜಾತಿಯ ಬಾಂಧವರೇ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ಇದನ್ನು ನಾನು ಹೇಳಬೇಕು ಅಂತ ಗೊತ್ತಿಲ್ಲ ನನ್ಗೆ, ಆದ್ರೆ ನಾನು ನಮ್ಮ ತಂದೆ ತರನೇ ನೇರ, ನನಗೆ ಹಿಂದೆ ಮಾತಾಡಿ ಅಭ್ಯಾಸ ಇಲ್ಲ, ಹಾಗಾಗಿ ಇದನ್ನು ಹೇಳಲೇಬೇಕು ಅಂತ ಅನ್ನಿಸ್ತಾ ಇದೆ. ಮೊದಲಿಗೆ ನಾನು ಯುವವಾಹಿನಿ ಅಧ್ಯಕ್ಷರಾದ ಶ್ರೀ ಗುರುರಾಜ್ ಗುರಿಪಳ್ಳ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ನಮಗೆ ಈ ಕಾರ್ಯಕ್ರಮಕ್ಕೆ ಕರೀಬಾರ್ದು ಅಂತ ತುಂಬಾ ಒತ್ತಡ ಇತ್ತು, ನನಗೆ ಗೊತ್ತು. ನನ್ನ ಹೆಸರನ್ನು ತೆಗೆದು ಹಾಕ್ಬೇಕು ಅಂತಾದ್ರೂ ತುಂಬಾನೇ ಒತ್ತಡ ಇತ್ತು. ಆದ್ರೆ ಅದು ಯಾವುದಕ್ಕೂ ಮಣಿಯದೆ ಅವರು ನಮ್ಮ ತಂದೆ ಶ್ರೀ ಕೆ ವಸಂತ ಬಂಗೇರವರ ಮೇಲೆ ತುಂಬಾ ಗೌರವ ಇಟ್ಟು, ಪ್ರೀತಿ ಇಟ್ಟು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ. ಅದಕ್ಕೆ ಇನ್ನೊಂದು ಸಲ ನಿಮಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು. ಈ ಯುವವಾಹಿನಿಯು ಇವತ್ತಿಗೆ 10 ವರ್ಷ ತುಂಬಿದೆ ಸ್ಥಾಪನೆಯಾಗಿ. ಒಬ್ಬ ವ್ಯಕ್ತಿ 10 ವರ್ಷಗಳ ಮುಂಚೆ ಈ ಯುವವಾಹಿನಿ ಘಟಕವನ್ನು ಅಥವಾ ಸಂಸ್ಥೆಯನ್ನು, ಸಂಘವನ್ನು ಸ್ಥಾಪಿಸಿದ್ರು. ತುಂಬಾ ಪರವಿರೋಧಗಳು ಬಂದಿರ್ಬೋದು ಅವರಿಗೆ, ಯಾಕಂದ್ರೆ ಆವಾಗಲೇ ಬಿಲ್ಲವ ಸಂಘವನ್ನು ಇತ್ತು. ಆದರೆ ಅವರು ನಿಮ್ಮಂತ ಯುವಕರಿಗೆ, ನಿಮ್ಮಂತ ಯುವತಿಯರಿಗೆ ಒಂದು ಧ್ವನಿ ಆಗಿರ್ಲಿಕ್ಕೋಸ್ಕರ ಒಂದು ವೇದಿಕೆ ಇರಲಿ, ನಮಗೂ ಒಂದು ಮಾತಾಡಲು ಒಂದು ವೇದಿಕೆ ಇರಲಿ ಅಂತ ಹೇಳೋ ನಿಟ್ಟಿನಲ್ಲಿ ಈ ಯುವವಾಹಿನಿ ಅನ್ನೋ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರು. ಯಾವುದೇ ಕಷ್ಟ ಬಂದ್ರು ಅವರು ಹೇಳಿದ ಹಾಗೆಯೇ, ಮೊದಲಿಗೆ ನಾನು ಈ ಸ್ಥಾಪನೆ ಮಾಡಿದವರು ಬೇರೆ ಯಾರು ಅಲ್ಲ, ರಾಕೇಶ್ ಮೂಡುಕೋಡಿ ಅವರು. ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ, ಅವರು ಬರೀ ಈ ಸಂಘವನ್ನು ಸ್ಥಾಪನೆ ಮಾಡಿದ್ರು ಅಂತಲ್ಲ, ಆದ್ರೆ ಅವರು ಇವತ್ತು ನನ್ನ ತಂದೆಯವರು ಸ್ಥಾಪನೆ ಮಾಡಿದ ಶ್ರೀ ಗುರುದೇವ ಕಾಲೇಜಿನಲ್ಲಿಯೂ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅವರು ಇಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ. ಯಾವುದೇ ಒಂದು ಸಂಘವನ್ನು ಸ್ಥಾಪನೆ ಮಾಡ್ಬೇಕಿದ್ರೆ ಒಂದು ಸ್ವಾರ್ಥ ಇರ್ತದೆ ಒಂದು ಮನುಷ್ಯನ ಹತ್ರ. ಆದ್ರೆ ಆ ಯಾವ ಸ್ವಾರ್ಥವನ್ನು ಇಟ್ಕೊಳ್ಳದೆ ಒಂದು ಯುವಕರಿಗೆ ಅಥವಾ ಯುವತಿಯರಿಗೆ ಒಂದು ಸ್ವರವಾಗಿ ಇಲ್ಲಿ ಅಂತ ಈ ವೇದಿಕೆಯನ್ನು ಮಾಡಿ ಅಂತ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದ್ರು ಬೆಳ್ತಂಗಡಿಯಲ್ಲಿ. ಯಾಕೆ ಮಾಡಿದ್ರು? ಅವರ ಸ್ವಂತ ಇಚ್ಛೆಗೋಸ್ಕರ ಮಾಡಿದ್ದಲ್ಲ, ಅಥವಾ ಅವರಿಗೆ ಏನೋ ಲಾಭ ಇರ್ತದೆ ಅಂತ ಮಾಡಿದ್ದಲ್ಲ. ಎಲ್ಲ ಬಡ ಮಕ್ಕಳಿಗೆ ಕನಿಷ್ಠ ಶುಲ್ಕದಲ್ಲಿ ಒಂದು ಶಿಕ್ಷಣ ಸಿಗ್ಲಿ ಅನ್ನೋ ನಿಟ್ಟಿನಿಂದ ಮಾಡಿದ್ರು. ಮತ್ತೆ ಯಾರೇ ಇರ್ಲಿ, ಎಷ್ಟೇ ಕಡಿಮೆ ಅಂಕಗಳಿದ್ರು, ಬೇರೆ ಕಾಲೇಜುಗಳಿಗೆ ಹೋದ್ರೆ ನಿಮಗೆ ವಿಜ್ಞಾನ ಅಥವಾ ಕಾಮರ್ಸ್ ವಿಭಾಗಗಳನ್ನು ತಗೊಳ್ಳುವಂತ ಅವಕಾಶ ಇಲ್ಲ. ಆದ್ರೆ ನಮ್ಮ ಕಾಲೇಜಿನಲ್ಲಿ, ಶ್ರೀ ಗುರುದೇವ ಕಾಲೇಜಿನಲ್ಲಿ ನೀವು ಎಷ್ಟೇ ಕನಿಷ್ಠ ಅಂಕ ತಗೊಂಡ್ರು ನಮ್ಮ ಕಾಲೇಜಿನಲ್ಲಿ ನಿಮಗೆ ಸೈನ್ಸ್ ಅಥವಾ ಕಾಮರ್ಸ್ ವಿಭಾಗವನ್ನು ತಗೊಳ್ಳುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರು. ಹಾಗೆಯೇ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ, ಬೆಳ್ತಂಗಡಿಯ ಹೃದಯ ಭಾಗದಲ್ಲಿ ಒಂದು 3 ಅಂತಸ್ತಿನ ಕಟ್ಟಡ, ಬಿಲ್ಲವ ಸಂಘದ ಕಟ್ಟಡ ಇದೆ ಅಂತ ಆದ್ರೆ ಅದು ನನ್ನ ತಂದೆ ಶ್ರೀ ಕೆ ವಸಂತ ಬಂಗೇರ ಅವರ ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ತೇನೆ ನಾನು. ಅದು ಎಲ್ಲ ಅದರದ್ದು ಏನಿದ್ರು ಅವರಿಗೆ ಸಲ್ಲಿಸಬೇಕು ಅಂತ ಹೇಳ್ತೇನೆ. ಇವತ್ತು ಬಿಲ್ಲವ ಸಂಘಕ್ಕೆ ಏನಾದ್ರೂ ಆದಾಯ ಬರ್ತಾ ಇದ್ರೆ
ಆ ಕಟ್ಟಡದಿಂದ ಬರ್ತಾ ಇರೋದು ಆದಾಯ. ಹಾಗಾಗಿ ಅದು ನಮ್ಮ ತಂದೆಯವರಿಗೆ ಸಲ್ಲುತ್ತದೆ ಅಂತ ಹೇಳ್ತೇನೆ. ಅವರು ಯಾವತ್ತೂ ಅವರ ಜಾತಿ ಬಾಂಧವರಿಗಾಗ್ಲಿ ಅಥವಾ ಸಂಘಟನೆಯಲ್ಲಿ ಆಗ್ಲಿ ಅಥವಾ ಬಿಲ್ಲವ ಸಂಘದಲ್ಲಿ ಆಗ್ಲಿ ಒಂದು ಚ್ಯುತಿ ಬರದ ಹಾಗೆ ನಡ್ಕೊಂಡವರು ಅವರ ಇಡೀ ಜೀವಮಾನದಲ್ಲಿ. ಅವರನ್ನು ಮಾತನ್ನು ಹೇಳ್ತಾ ಇದ್ರು, ಅದು ಇವತ್ತಿಗೆ ನೆನಪು ಬರ್ತಾ ಇದೆ ನನಗೆ. ಒಂದು ಜೋಳನು ಏತ್ ಕಾಸು ಕೊಡ್ದಾಂಗಲ ಬೆತ್ತೊಂಡ್ಲೆ, ಒಂದು 5 ಸಾರ ಕೊಡ್ಲೆ, 10 ಸಾರ ಕೊಡ್ಲೆ, ಅತನ 8 ಸಾರ ಕೊಡ್ದು ಬೆತ್ತೊಂಡ್ಲೆ, ಅದನ್ನು ಕಾರಿಗೆ ಬಾಡೋಡತ್ತಂಡೆ ತರೆಟ್ಟು ತುಳುವೊಂದು ಹೋಯರ ದಾಪೂಜಿ ಪಂಪಿನ ಪಾತ್ರೆಯನ್ನು ನೋಡಿದ್ದೇರು. ಹಾಗೆಯೇ ಅದನ್ನು ದೇವಸ್ಥಾನದ ಪಿರೈಡೆ ದೀವರತ್ತನ್ನು ಜೋಡು ದೇವಸ್ಥಾನದ ಉಲೈ ಕೊಣದು ಹೋಯರ ಸಾಧ್ಯ ಎಂದು ಪಂಪಿನ ಪಾತ್ರೆಯನ್ನು ಪಣದಿದ್ದೇರು. ಅಂದ್ರೆ ಎಷ್ಟೇ ದುಬಾರಿ ಚಪ್ಪಲಿ ಇರ್ಲಿ ಅದನ್ನ ದೇವಸ್ಥಾನದ ಹೊರಗಡೆನೇ ಇರಬೇಕು, ದೇವಸ್ಥಾನದ ಒಳಗಡೆ ತಗೊಂಡು ಹೋಗೋ ಅವಕಾಶ ಯಾರಿಗೂ ಇಲ್ಲ. ಹಾಗೆಯೇ ತಲೆಯಲ್ಲಿ ಹೊತ್ತುಕೊಂಡು ಚಪ್ಪಲಿಯನ್ನು ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ದುಬಾರಿ ಇದೆ ಅಂತ, ಅದನ್ನ ಕಾಲಿನಲ್ಲೇ ಹಾಕೊಂಡು ಹೋಗ್ಬೇಕು ಅಂತ ಹೇಳೋ ಮಾತನ್ನು ಹೇಳ್ತಾ ಇದ್ರು. ಇದನ್ನು ಯಾಕೆ ಹೇಳ್ತಾ ಇದ್ರು? ಈ ರಾಜಕೀಯ ಅನ್ನೋ ಒಂದು ವ್ಯವಸ್ಥೆಯನ್ನ ಅವರು ಚಪ್ಪಲಿಗೆ ಹೋಲಿಸ್ತಾ ಇದ್ರು. ಹಾಗಾಗಿ ಈ ಸಂಘದವರನ್ನು ನಾನು ಮನವಿ ಮಾಡೋದು ಏನು ಅಂದ್ರೆ, ಯಾವತ್ತು ಸ್ವಹಿತಾಸಕ್ತಿಗಳಿಗೆ ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಈ ವೇದಿಕೆಯನ್ನ ಯಾವತ್ತೂ ಕೊಡಬೇಡಿ ಅಂತ ಹೇಳೋ ಮಾತನ್ನು ನಾನು ಮನವಿ ಮಾಡ್ತಾ ಇದ್ದೇನೆ. ಏನಾದ್ರೂ ಇಂಥ ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ರಾಜಕೀಯಕ್ಕೆ ಈ ವೇದಿಕೆಯನ್ನು ಬಳಸಲಿಕ್ಕೆ ನೀವು ಕೊಟ್ರಿ ಅಂತ ಆದ್ರೆ ನೀವು ಎಷ್ಟು ಮುಂದುವರಿದಿದ್ದೀರೋ ಈಗ, ಅದು ಖಂಡಿತ ನಿಮಗೆ ಇನ್ನು ಮುಂದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬರ ಸ್ವಾರ್ಥಕ್ಕೋಸ್ಕರ ಈ ವೇದಿಕೆಯನ್ನು ಕೊಡಬೇಡಿ. ನೀವು ಏನು ಇಲ್ಲಿಯ ತನಕ ಕೆಲಸ ಮಾಡ್ತಾ ಇದ್ರಿ ಆ ಕೆಲಸವನ್ನೇ ಮುಂದಕ್ಕೆ ಮಾಡ್ತಾ ಹೋಗಿ ಅಂತ ಹೇಳೋ ಇಚ್ಛೆಯನ್ನು ನಾನು ಮುಂದೆ ಇಡ್ತಾ ಇದ್ದೇನೆ. ಹಾಗೆ ಈಗ ಯುವವಾಹಿನಿಯಲ್ಲಿ ತುಂಬಾ ಜನ ಯುವಕರು ಸೇರಿದ್ದಾರೆ. ಕೆಲವರು ಅವರ ಸ್ನೇಹಿತರು ಸೇರಿದ್ದಾರೆ ಅಂತ ಸೇರಿರ್ಬೋದು, ಅಥವಾ ಸಂಬಂಧಿಕರು ಸೇರಿದ್ದಾರೆ ಅಂತ ಸೇರಿರ್ಬೋದು, ಅಥವಾ ಅಧ್ಯಕ್ಷರು ಹೇಳಿದ್ರು ಅಂತ ಸೇರಿರ್ಬೋದು, ಅಥವಾ ನಮಗೂ ಒಂದು ಹೆಸರು ಬರ್ಲಿ ಅಂತ ಸೇರಿರ್ಬೋದು, ತಪ್ಪಲ್ಲ. ಆದರೆ ಒಂದು ಸಂಘಕ್ಕೆ ಸೇರಿದ ಮೇಲೆ ನಿಮಗೆ ತುಂಬಾ ಜವಾಬ್ದಾರಿ ಇರ್ತದೆ. ಸೇರಿದ ತಕ್ಷಣ ಎಲ್ಲ ಮುಗೀತು ಅಂತಲ್ಲ, ಆ ಸಂಘದ ಧ್ಯೇಯ ನಿಮ್ಮ ಧ್ಯೇಯ ಆಗಿರ್ಬೇಕು. ಈಗ ನಾವು ನೋಡ್ತೇವೆ, ನಮ್ಮ ಬಿಲ್ಲವ ಸಮಾಜದಲ್ಲಿಯೇ ತುಂಬಾ ಜನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ, ಶಿಕ್ಷಣ ಇಲ್ಲದೆ ತುಂಬಾ ಜನ ಇರೋರನ್ನ ನೋಡಿದ್ದೇನೆ ನಾನು. ಹಾಗಾಗಿ ನೀವು ಪ್ರತಿಯೊಬ್ಬರ ಹೇಳೋದು ನಾನು, ವರ್ಷಕ್ಕೆ ಕನಿಷ್ಠ ಒಂದು ವಿದ್ಯಾರ್ಥಿಗೆ ಒಂದು ಶಿಕ್ಷಣ ಕೊಡೋ ಮಾರ್ಗವನ್ನು ಅವರಿಗೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೇನೆ ನಾನು. ಅದು ನೀವು ಬೇಕಿದ್ರೆ ಶುಲ್ಕವನ್ನು ಕಟ್ಟಿಯೋ ಅಥವಾ ಅವರನ್ನ ಒಂದು ಕಾಲೇಜಿಗೆ ಸೇರಿಸಿಯೋ ಅಥವಾ ಅವರ ತಂದೆ ತಾಯಿಯ ಮನವೊಲಿಸಿಯೋ ಹೇಗೋ ಒಂದು ವಿದ್ಯೆಯಿಂದ ನಾವು ಸ್ವತಂತ್ರರಾಗಬೇಕು.